ನಮಸ್ತೆ ಸ್ನೇಹಿತರೆ, ದೀಶ್ ಆಹಾರ ಮೂಲಕ ಆರೋಗ್ಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಗಾಣದೆಣ್ಣೆ ಮತ್ತು ರೀಫೈಂಡ್ ಆಯಿಲ್ ನಡುವಿನ ಸಾಮಾನ್ಯ ವ್ಯತ್ಯಾಸಗಳ ಬಗ್ಗೆ ತಿಳಿಯೋಣ ವೀಕ್ಷಕರೇ. ಗಾಣದೆಣ್ಣೆಯನ್ನು ಅತ್ಯಂತ ಕಡಿಮೆ ಉಷ್ಣಾಂಶದಲ್ಲಿ ನಿಧಾನವಾಗಿ ತೆಗೆಯಲಾಗುತ್ತೆ. ಅದೇ ರೀಫೈಂಡ್ ಆಯಿಲ್ನಾದರೆ ಅತಿ ಹೆಚ್ಚು ಸಂಸ್ಕರಣೆ ಹಂತಗಳ ಮೂಲಕ ತಯಾರಿಸಲಾಗುತ್ತೆ. ಇನ್ನು ರುಚಿ ವಿಚಾರಕ್ಕೆ ಬಂದರೆ, ಈ ಗಾಣದೆಣ್ಣೆಯಲ್ಲಿ ಬೀಜಗಳು ನೈಸರ್ಗಿಕವಾಗಿರೋದ್ರಿಂದ ರುಚಿ ಮತ್ತು ವಾಸನೆ ಹೆಚ್ಚು ಅನುಭವಕ್ಕೆ ಬರುತ್ತದೆ. ಹಾಗೆ ರೀಫೈಂಡ್ ಆಯಿಲ್ ವಿಷಯಕ್ಕೆ ಬಂದರೆ ಸಾಮಾನ್ಯವಾಗಿ ಹೆಚ್ಚು ತಟಸ್ಥ ರುಚಿನೇ ಹೊಂದಿರುತ್ತೆ. ಇನ್ನು ಬಣ್ಣ ನೋಡಿ ವೀಕ್ಷಕರೇ, ಗಾಣದ ಎಣ್ಣೆಯಲ್ಲಿ ಬಣ್ಣ ಸಾಮಾನ್ಯವಾಗಿ ಸ್ವಲ್ಪ ಗಾಢವಾಗಿರುತ್ತದೆ. ಅದೇ ರೀಫೈಂಡ್ ಆಯಿಲ್ ಆಗಿ ಹೆಚ್ಚು ತಿಳಿಯಾಗಿರೋದು ನೀವು ಕಂಡಿರಬಹುದು. ಆಯ್ಕೆ ಮಾಡುವಾಗ ಗಮನಿಸಬೇಕಾದೇನೆಂದರೆ, ಯಾವುದೇ ಅಡುಗೆ ಎಣ್ಣೆ ಬಾಟಲ್ ಮೇಲೆ ಲೇಬಲ್ ಓದಿ ನೋಡಿ. ಈಗ ಉದಾಹರಣೆಗೆ ಕೋಲ್ಡ್ ಪ್ರೆಸ್ ಆಯಿಲ್, ವುಡನ್ ಕೋಲ್ಡ್ ಪ್ರೆಸ್ ಆಯಿಲ್ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಹಾಗೆ ರೀಫೈಂಡ್ ಆಯಿಲ್ ಮೇಲೂ ಮೆನ್ಷನ್ ಮಾಡಿರ್ತಾರೆ ಅದು ಯಾವ ಥರ ತಯಾರಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿ ದಯವಿಟ್ಟು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಖರೀದಿಸಿ. ನಮ್ಮ ದೀಶ್ ಆರ್ಗಾನಿಕ್ ಕಂಪ್ನಿನಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಬಳಸದೆ ನೈಸರ್ಗಿಕ ವಿಧಾನಕ್ಕೆ ಆದ್ಯತೆ ಹೆಚ್ಚಾಗಿ ನೀಡ್ತಿದ್ದೇವೆ. ದಯವಿಟ್ಟು ನಮ್ಮ ಪ್ರಾಡಕ್ಟ್ಸ್ನ ಬಳಸಿ, ಇಷ್ಟ ಆಯಿತು ಅಂತಂದರೆ ಬೇರೆಯವ್ರಿಗೂ ತಿಳಿಸಿ. ಮೊದಲು ನೀವು ಬಳಸಿ ಉಪಯೋಗಿಸಿದಾದ್ಮೇಲೆ ಬೇರೆಯವ್ರಿಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ, ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಬೇರೆಯವರಿಗೂ ತಿಳಿಸಿ. ನಿಮ್ಮ ಆರೋಗ್ಯವೇ ನಮ್ಮ ಮೊದಲ ಆದ್ಯತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ, ಶುಭವಾಗಲಿ.